PPFನಲ್ಲಿ 1 ಕೋಟಿ ಸಂಪತ್ತು ಸೃಷ್ಟಿಸುವುದು ಹೇಗೆ? ಎಷ್ಟು ಹೂಡಿಕೆ ಅಗತ್ಯ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ PPFನಲ್ಲಿ 1 ಕೋಟಿ ಸಂಪತ್ತು ಸೃಷ್ಟಿಸಲು ಸಾಧ್ಯವೇ? ಎಷ್ಟು ವರ್ಷ ಹೂಡಿಕೆ ಮಾಡಬೇಕು? ಎಲ್ಲ ವಿವರಗಳನ್ನು ಈ ಎಪಿಸೋಡ್ನಲ್ಲಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ಖಂಡಿತವಾಗಿಯೂ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮೂಲಕ 1 ಕೋಟಿ ರೂಪಾಯಿ ಸಂಪತ್ತು ಸೃಷ್ಟಿಸಲು ಸಾಧ್ಯವಿದೆ. ಆದರೆ ಇದಕ್ಕೆ ಶಿಸ್ತುಬದ್ಧವಾದ ಹೂಡಿಕೆ ಮತ್ತು ದೀರ್ಘಾವಧಿಯ ಸಮಯವನ್ನು ಕೊಡಬೇಕಾಗತ್ತೆ. ಇದರ ಲೆಕ್ಕಾಚಾರ ಇಲ್ಲಿದೆ. ಖಂಡಿತವಾಗಿಯೂ PPF ಮೂಲಕ 1 ಕೋಟಿ ರೂಪಾಯಿ ಸಂಪತ್ತು ಸೃಷ್ಟಿಸಲು ಸಾಧ್ಯವಿದೆ. ಆದರೆ ಇದಕ್ಕೆ ಶಿಸ್ತುಬದ್ಧ ಹೂಡಿಕೆ ಮತ್ತು ದೀರ್ಘಾವಧಿಯ ಸಮಯ ಬೇಕಾಗುತ್ತೆ. ಇದರ ಸಂಪೂರ್ಣ ಲೆಕ್ಕಾಚಾರವನ್ನು ನೋಡೋಣ. ನೋಡಿ, ಮೊದಲನೇ ಪಾಯಿಂಟ್, ಎಷ್ಟು ವರ್ಷ ಹೂಡಿಕೆ ಮಾಡಬೇಕು? ಪ್ರಸ್ತುತ ಇರುವ 7.1% ಬಡ್ಡಿದರ ಮತ್ತು ವಾರ್ಷಿಕ ಗರಿಷ್ಠ ಹೂಡಿಕೆ ಮಿತಿ 1.5 ಲಕ್ಷ ರೂಪಾಯಿ ಅಂತ ಪರಿಗಣಿಸಿದರೆ, ನೀವು ಪ್ರತಿ ವರ್ಷ 1.5 ಲಕ್ಷ ರೂಪಾಯಿ, ತಿಂಗಳಿಗೆ 12,000 ರೂಪಾಯಿ ಹೂಡಿಕೆ ಮಾಡ್ತಾ ಹೋದರೆ ಸುಮಾರು 25 ವರ್ಷಗಳಲ್ಲಿ ನಿಮ್ಮ ಖಾತೆಯಲ್ಲಿ 1 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಸಂಗ್ರಹ ಆಗುತ್ತೆ. PPF ಅವಧಿ ಕೇವಲ 15 ವರ್ಷ ಮಾತ್ರ. ಹಾಗಾಗಿ 1 ಕೋಟಿ ತಲುಪಲಿಕ್ಕೆ ನೀವು ಅದನ್ನು ತಲಾ 5 ವರ್ಷಗಳ ಹಾಗೆ 2 ಬಾರಿ ವಿಸ್ತರಿಸಬೇಕಾದ್ರೆ ಒಟ್ಟು 25 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. 15 ವರ್ಷಗಳಲ್ಲಿ ಪ್ರತಿ ವರ್ಷ 1.5 ಲಕ್ಷ ರೂಪಾಯಿಗಳಂತೆ ಹೂಡಿದರೆ ಒಟ್ಟು 22.5 ಲಕ್ಷ ರೂಪಾಯಿಗಳಾಗುತ್ತೆ. ಬಡ್ಡಿ 18.18 ಲಕ್ಷ ರೂಪಾಯಿ ಆಗುತ್ತೆ. ಒಟ್ಟು ಮೊತ್ತ 40.68 ಲಕ್ಷ ರೂಪಾಯಿ ಆಗುತ್ತೆ. 20 ವರ್ಷಗಳಲ್ಲಿ ಪ್ರತಿ ವರ್ಷ 1.5 ಲಕ್ಷ ರೂಪಾಯಿಗಳಂತೆ ಹೂಡಿದರೆ ಒಟ್ಟು 30 ಲಕ್ಷ ರೂಪಾಯಿ ಆಗುತ್ತೆ. ಬಡ್ಡಿ 36.58 ಲಕ್ಷ ರೂಪಾಯಿ ಆಗುತ್ತೆ. ಒಟ್ಟು 66.58 ಲಕ್ಷ ರೂಪಾಯಿ ಆಗುತ್ತೆ. 25 ವರ್ಷಗಳಲ್ಲಿ ಪ್ರತಿ ವರ್ಷ 1.5 ಲಕ್ಷ ರೂಪಾಯಿಗಳಂತೆ ಹೂಡಿದರೆ 37.50 ಲಕ್ಷ ರೂಪಾಯಿ ಆಗುತ್ತೆ. ಬಡ್ಡಿ ದರ 65.58 ಲಕ್ಷ ರೂಪಾಯಿ ಆಗುತ್ತೆ. ಒಟ್ಟು 1,03,00,000 ರೂಪಾಯಿ ನಿಮ್ಮ ಖಾತೆಗೆ ಜಮೆಯಾಗುತ್ತೆ. ತೆರಿಗೆ ಲಾಭ, ಟ್ಯಾಕ್ಸ್ ಬೆನಿಫಿಟ್ ನೋಡಿದ್ರೆ PPF AAA ಎಕ್ಸೆಪ್ಟ್ ವರ್ಗಕ್ಕೆ ಸೇರುತ್ತೆ. ಅಂದರೆ ನೀವು ಹೂಡಿಕೆ ಮಾಡುವ ಹಣ, ಗಳಿಸುವ ಬಡ್ಡಿ ಮತ್ತು ಮೆಚುರಿಟಿ ಸಮಯದಲ್ಲಿ ಸಿಗುವ ಮೊತ್ತ ಎಲ್ಲವೂ ಸಂಪೂರ್ಣವಾಗಿ ತೆರಿಗೆ ಮುಕ್ತ ಆಗಿರುತ್ತೆ. ಬಡ್ಡಿದರ ಬದಲಾವಣೆ, ಸರ್ಕಾರವು ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿದರವನ್ನು ಪರಿಷ್ಕರಣೆ ಮಾಡುತ್ತೆ. ಬಡ್ಡಿದರ ಹೆಚ್ಚಾದರೆ ನೀವು ಬೇಗನೆ ಗುರಿ ತಲುಪಬಹುದು, ಕಡಿಮೆ ಆದರೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದು. ಸಲಹೆ ಏನಪ್ಪ ಅಂತಂದರೆ, ಪ್ರತಿ ತಿಂಗಳ 5ನೇ ತಾರೀಕಿನ ಮೊದಲು ಹಣ ಜಮೆ ಮಾಡೋದ್ರಿಂದ ಆ ತಿಂಗಳ ಬಡ್ಡಿಯನ್ನು ಪೂರ್ಣವಾಗಿ ಪಡಿಬಹುದು. PPF ಖಾತೆಯನ್ನು ತೆರೆಯೋದು ಬಹಳ ಸುಲಭ. ಅದರ ವಿವರಗಳನ್ನು ನೋಡೋಣ. PPF ಖಾತೆಯನ್ನು ಎಲ್ಲಿ ತೆರೆಯಬಹುದು? ನೀವು ಈ ಕೆಳಗಿನ ಯಾವುದೇ ಸ್ಥಳಗಳಲ್ಲಿ ಖಾತೆಯನ್ನು ಆರಂಭಿಸಬಹುದು. ನೋಡಿ, ಉದಾಹರಣೆಗೆ ಅಂಚೆ ಕಚೇರಿ, ನಿಮ್ಮ ಹತ್ತಿರದ ಯಾವುದೇ ಹೆಡ್ ಪೋಸ್ಟ್ ಆಫೀಸ್ ಅಥವಾ ಸಬ್ ಪೋಸ್ಟ್ ಆಫೀಸ್ಗಳಲ್ಲಿ ಸಂಪರ್ಕ ಮಾಡಬಹುದು, ಖಾತೆ ತೆರೆಯಬಹುದು. ರಾಷ್ಟ್ರೀಕೃತ ಬ್ಯಾಂಕ್ಗಳು SBI, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಇತ್ಯಾದಿ ಸರ್ಕಾರಿ ವಲಯದ ಬ್ಯಾಂಕ್ಗಳಲ್ಲಿ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಮಾಡಬಹುದು. ಪ್ರಧಾನ ಖಾಸಗಿ ಬ್ಯಾಂಕ್ಗಳು ICICI, HDFC, ಆಕ್ಸಿಸ್ ಇಂತಹ ದೊಡ್ಡ ಖಾಸಗಿ ಬ್ಯಾಂಕ್ಗಳಲ್ಲಿ PPF ತೆರೆಯಬಹುದು. ಅದೇ ರೀತಿ ಆನ್ಲೈನಲ್ಲಿ ನೀವು ಈಗಾಗಲೇ ಬ್ಯಾಂಕಿನ ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಆ್ಯಪ್ ಬಳಸ್ತಾ ಇದ್ದರೆ ಕೇವಲ 5 ನಿಮಿಷಗಳಲ್ಲಿ ಡಿಜಿಟಲ್ ಆಗಿ PPF ಖಾತೆ ಓಪನ್ ಮಾಡ್ಬೋದು. ಅರ್ಹತೆಗಳ ಎಲಿಜಿಬಿಲಿಟಿ ಏನು ಅಂತ ನೋಡೋದಿದ್ರೆ ಕೆಲವೊಂದು ಮಾನದಂಡಗಳಿರಬೇಕಾಗುತ್ತೆ. ಭಾರತೀಯ ಪೌರತ್ವ, ಭಾರತೀಯ ನಿವಾಸಿ ಆಗಿರಬೇಕು. ಕೇವಲ ಭಾರತೀಯ ನಾಗರಿಕರು ಮಾತ್ರ ಈ ಖಾತೆಯನ್ನು ತೆರೆಯಲಿಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತಾರೆ. ವಯಸ್ಸಿನ ಮಿತಿ ಅಂದರೆ ಯಾವುದೇ ವಯಸ್ಸಿನವರು ಖಾತೆ ತೆರೆಯಬಹುದು. ಅಪ್ರಾಪ್ತ ವಯಸ್ಕರ ಪರವಾಗಿ ಪೋಷಕರು ಖಾತೆಯನ್ನು ನಿರ್ವಹಿಸಬಹುದು. ಒಬ್ಬರಿಗೆ 1 ಖಾತೆ, ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ ಕೇವಲ 1 PPF ಖಾತೆಯನ್ನು ಮಾತ್ರ ತೆರೆಯಬಹುದು, 2 ತೆರೆಯೋಂಗಿಲ್ಲ. ಜಂಟಿ ಖಾತೆ ತೆರೆಯಲು ಕೂಡ ಇದರಲ್ಲಿ ಅವಕಾಶ ಇಲ್ಲ. ಆದಿವಾಸಿ ಭಾರತೀಯರ NRIಗಳು ಹೊಸ ಖಾತೆ ತೆರೆಯಲಿಕ್ಕೆ ಅವಕಾಶ ಇಲ್ಲ. ಆದರೆ ಅವರು ಭಾರತದಲ್ಲಿ ಇದ್ದಾಗ ತೆರೆದ ಖಾತೆಯು NRI ಆದ ನಂತರವೂ 15 ವರ್ಷಗಳ ಕಾಲ ಮುಂದುವರಿಬಹುದು. ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಅಗತ್ಯವಿರುವ ದಾಖಲೆಗಳು, ಖಾತೆ ತೆರೆಯುವ ಫಾರ್ಮ್ ಎ ಬೇಕಾಗುತ್ತೆ. ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID ಸಾಕಾಗುತ್ತೆ. ಅಡ್ರೆಸ್ ಪ್ರೂಫ್, ಪಡಿತರ ಚೀಟಿ, ವಿದ್ಯುತ್ ಬಿಲ್ ಅಥವಾ ಆಧಾರ್ ಆಗುತ್ತೆ. ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ನಾಮಿನಿ ವಿವರಗಳನ್ನು ಕೊಡಬೇಕಾಗುತ್ತೆ. ದಯವಿಟ್ಟು ನೀವು ವರ್ಷಕ್ಕೆ ಕನಿಷ್ಠ 500 ರೂಪಾಯಿ ಹೂಡಿಕೆ ಆರಂಭಿಸಬಹುದು. ಒಂದು ವೇಳೆ ಹೂಡಿಕೆ ಮಾಡದಿದ್ದರೆ ಖಾತೆ ಡಿಸ್ಕಂಟಿನ್ಯೂ ಆಗುತ್ತೆ. ನಂತರ 50 ರೂಪಾಯಿ ದಂಡ ಕಟ್ಟಿ ಮತ್ತೆ ಅದನ್ನು ಆಕ್ಟಿವ್ ಮಾಡಬಹುದು. ವೀಕ್ಷಕರಿಂದ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.